ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ಈ ವಿಡಿಯೋದಲ್ಲಿ ನಾನು ನನ್ನ ಪ್ರಾಬ್ಲಮ್ ನ ಶೇರ್ ಮಾಡ್ತಾ ಇದ್ದೀನಿ. ಸೊ ದ ಪ್ರಾಬ್ಲಮ್ ಏನಂದ್ರೆ, ನಾನು ಎರಡು ಹೆಲ್ಮೆಟ್ ಯೂಸ್ ಮಾಡ್ತೀನಿ. ಒನ್ ಫಾರ್ ಲೋಕಲ್ ಕಮ್ಯೂಟ್ ಅಂಡ್ ಅನದರ್ ಫಾರ್ ರೈಡಿಂಗ್ ಪರ್ಪಸ್. ಲೋಕಲ್ ಕಮ್ಯೂಟ್ ಗೆ ಯೂಸ್ ಮಾಡುವಂತ ಹೆಲ್ಮೆಟ್ ಯಾವ್ದು ಗೊತ್ತಾ? ವೇಗ ಬನ್ನಿ ಹೆಲ್ಮೆಟ್. ಅಮೇಸಿಂಗ್ ಹೆಲ್ಮೆಟ್ ಅಂತಾನೆ ಹೇಳ್ಬೋದು. ಎಷ್ಟು ಈಸಿ ಆಗುತ್ತೆ ಅಂದ್ರೆ, ಇದರಲ್ಲಿ ರೈಡ್ ಮಾಡೋಕ್ಕೂ ಈಸಿ ಆಗುತ್ತೆ, ಲೋಕಲ್ ಕಮ್ಯೂಟ್ ಮಾಡೋಕ್ಕೂ ಈಸಿ ಆಗುತ್ತೆ. ಅಂಡ್ ಇನ್ನೊಂದು ಯಾವ್ದು ಗೊತ್ತಾ? SMK ಟೈಫೂನ್ ಹೆಲ್ಮೆಟ್. ರಿಯಲಿ ಒನ್ ಪ್ರೀಮಿಯಂ ಸೆಗ್ಮೆಂಟ್ ಹೆಲ್ಮೆಟ್ ಅಂತಾನೆ ಹೇಳ್ಬೋದು. ನಂಗೆ ಇದರಲ್ಲಿ ತುಂಬಾ ಖುಷಿ ಆಗುತ್ತೆ. ಲಾಂಗ್ ರೈಡ್ಸ್ ಹೋಗಕ್ಕೆ ಪಿನ್ ಲಾಕ್ ಸಿಸ್ಟಮ್ ಇರುತ್ತೆ, ಸೇಫ್ಟಿ ಇದೆ, ಡಾಟ್ ಸರ್ಟಿಫಿಕೇಟ್ ಇದೆ. ಅಮೇಸಿಂಗ್ ಆಗಿರುವಂತ ಹೆಲ್ಮೆಟ್ ಇದು. ಬಟ್ ಈ ಹೆಲ್ಮೆಟ್ ಅಲ್ಲಿ ನನ್ಗೊಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಅಂದ್ರೆ ಸೀರಿಯಸ್ ಪ್ರಾಬ್ಲಮ್. ಏನ್ ಗೊತ್ತಾ? ನಾನು ಇದರಲ್ಲಿ ಯೂಸ್ ಮಾಡುವಂತ ಚಿನ್ ಮೌಂಟ್ಸ್, ಇದಕ್ಕೆ ನಾನು ಯೂಸ್ ಮಾಡುವಂತ ಚಿನ್ ಮೌಂಟ್ ಯಾವ್ದು ಗೊತ್ತಾ? 3mm ಡಬಲ್ ಟೇಪ್ ಬರುವಂತ ಚಿನ್ ಮೌಂಟ್ಸ್. ಸೊ ಲೈಕ್ ಆಕ್ಷನ್ ಚಿನ್ ಮೌಂಟ್ ಇದೆ, ಮೋಟೋ ವೈಪ್ ಚಿನ್ ಮೌಂಟ್ ಇದೆ, ತುಂಬಾ ಚಿನ್ ಮೌಂಟ್ಸ್ ಇದೆ. ನಾನು ಯೂಸ್ ಮಾಡಿದ್ದೀನಿ. ಇದಕ್ಕೆ ಟೋಟಲಿ ನಾನು 3 ಚಿನ್ ಮೌಂಟ್ಸ್ ನ ಚೇಂಜ್ ಮಾಡಿದ್ದೀನಿ. ಈ ಚಿನ್ ಮೌಂಟ್ ಗೆ ನಾವು ಕ್ಯಾಮ್ರಾ ಕನೆಕ್ಟ್ ಮಾಡ್ತೀವಿ ಅಲ್ವಾ, ಆಮೇಲೆ ನನಗೆ ಪ್ರಾಬ್ಲಮ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಕ್ಯಾಮ್ರಾ ಕನೆಕ್ಟ್ ಮಾಡಿ ತೋರಿಸ್ತೀನಿ ಫಸ್ಟ್. ಅದಕ್ಕಿಂತ ಮುಂಚೆ ನಾನು ಯೂಸ್ ಮಾಡುವಂತ ಆಕ್ಷನ್ ಕ್ಯಾಮ್ರಾ ಯಾವ್ದಂದ್ರೆ Insta360 X5. ಇದರಲ್ಲಿ ಡುವೆಲ್ ಕ್ಯಾಮ್ರಾ ಸೆಟಪ್ಸ್ ಇದೆ. ಸೊ ನಿಮ್ಗೆ ಫ್ರಂಟ್ ಕ್ಯಾಮ್ರಾದಲ್ಲೂ ಶೂಟ್ ಮಾಡ್ಬೋದು, ಬ್ಯಾಕ್ ಕ್ಯಾಮ್ರಾದಲ್ಲೂ ಶೂಟ್ ಮಾಡ್ಬೋದು. ಅಂಡ್ ದ ಬೆಸ್ಟ್ ಪಾಯಿಂಟ್ ಏನ್ ಗೊತ್ತಾ? 2.5 ಇಂಚ್ ಇದು ಸ್ಕ್ರೀನ್ ಇದೆ, ದೊಡ್ಡದಾಗಿರುವಂತ ಸ್ಕ್ರೀನ್ ಇದೆ. ಯಾಕೆ ಇದೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ಇವಾಗಿದೆ ನೋಡಿ. ಇವಾಗ ನಾ ಈ ಕ್ಯಾಮ್ರಾನ ಚಿನ್ ಮೌಂಟ್ ಗೆ ಅಟ್ಯಾಚ್ ಮಾಡ್ತೀನಿ. ಅಟ್ಯಾಚ್ ಆಯ್ತು ತಾನೆ? ಇಲ್ಲಿ ನೋಡಿ, ಗ್ಯಾಪ್ ಇದೆಯಾ? ಗ್ಯಾಪೇ ಇಲ್ಲ. ಈ ವೈಸರ್ ನ ಕ್ಲೋಸ್ ಮಾಡಕ್ಕೂ ಆಗಲ್ಲ, ಓಪನ್ ಮಾಡಕ್ಕೂ ಆಗಲ್ಲ. ಕ್ಲೋಸ್ ಮಾಡಿದ್ರು ಲೆನ್ಸ್ ಗೆ ಇಶ್ಯೂ ಆಗುತ್ತೆ. ಲೆನ್ಸ್ ಸ್ಕ್ರಾಚ್ ಆದ್ರೆ ವೆರಿ ಎಕ್ಸ್ಪೆನ್ಸಿವ್ ಲೆನ್ಸ್ ಚೇಂಜ್ ಮಾಡಕ್ಕೆಲ್ಲ. ದ ಪ್ರಾಬ್ಲಮ್ ಏನಂದ್ರೆ, ಇವಾಗ ನಾವು ಈ ಹೆಲ್ಮೆಟ್ ನ ವೇರ್ ಮಾಡಿದ್ರೆ ಈ ಹೆಲ್ಮೆಟ್ ಈ ತರ ಬರುತ್ತೆ, ಕೆಳಗೆ ಈ ತರ ಬರುತ್ತೆ. ನಾವು ರೈಡ್ ಮಾಡುವಾಗ ಈ ತರ. ಓಕೆ, ಸೊ ಆವಾಗ ಈ ಕ್ಯಾಮ್ರಾ ಏನ್ ಗೊತ್ತಾ, ಡೈರೆಕ್ಟ್ ಆಗಿ ಹ್ಯಾಂಡಲ್ ಬಾರಿಗೆ ಫೋಕಸ್ ಆಗುತ್ತೆ. ಬೈಕ್ದು ಹ್ಯಾಂಡಲ್ ಬಾರಿಗೆ ಈ ತರ ನೋಡಿ, ಹಿಂಗಿರುತ್ತೆ. ಈ ಕ್ಯಾಮ್ರಾ ಡೈರೆಕ್ಟ್ ಹ್ಯಾಂಡಲ್ ಬಾರ್ಗೆ ಫೋಕಸ್ ಆಗುತ್ತೆ. ಇದು ನೇಚರ್ ಆರ್ ರೋಡ್ಗೆ ಫೋಕಸ್ ಆಗಲ್ಲ. ಅಂಡ್ ಇದು ನನ್ಗೆ ಇವಾಗ ಈ ವೈಸರ್ ನ ಕ್ಲೋಸ್ ಮಾಡ್ಬೇಕು ಅಂದ್ರೆ, ನಾನು ಈ ತರ ಕ್ಯಾಮ್ರಾನ ಹಿಂಗೆ ಸ್ವಲ್ಪ ಫ್ರಂಟ್ಗೆ ಶಿಫ್ಟ್ ಮಾಡಿ ಕ್ಲೋಸ್ ಮಾಡ್ಬೇಕು. ದಿಸ್ ಇಸ್ ದ ಪ್ರಾಬ್ಲಮ್. ಅದು ಮಾತ್ರ ಅಲ್ಲ ಪ್ರಾಬ್ಲಮ್. ಇವಾಗ ಏನ್ ಗೊತ್ತಾ, ನನ್ಗೆ ಒಳಗಡೆಯಿಂದ ಹೆಲ್ಮೆಟ್ ಒಳಗಡೆಯಿಂದ ನನ್ಗೆ ಸ್ಕ್ರೀನ್ ವಿಸಿಬಲ್ ಇಲ್ಲ. ನನ್ಗೆ ಗೊತ್ತಾಗ್ತಾ ಇಲ್ಲ ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇದೆಯಾ, ಬ್ಯಾಕ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇದೆಯಾ ಅಂತ. ವೆರಿ ಬಿಗ್ ಪ್ರಾಬ್ಲಮ್. ನಾನು ರೀಸೆಂಟ್ಲಿ ಒಂದು ರೈಡ್ ಹೋಗಿದ್ದೆ. ಆ ರೈಡ್ ಹೋದಾಗ ನಾ ಫುಲ್ ರೋಡ್ ನ ಮತ್ತೆ ನೇಚರ್ ನ ಶೂಟ್ ಮಾಡ್ಕೊಂಡು ಹೋಗಿದ್ದೆ. ಮನೆಗ್ ಬಂದ್ ನೋಡಿದಾಗ ಆ 4 to 5 ಕ್ಲಿಪ್, 8 ಮಿನಿಟ್, 5 ಮಿನಿಟ್, 10 ಮಿನಿಟ್ ಕ್ಲಿಪ್ ಎಲ್ಲ ಹೆಲ್ಮೆಟ್ ನ ಶೂಟ್ ಮಾಡ್ಕೊಂಡು ಹೋಗಿದೆ. ಈ ರೇರ್ ಕ್ಯಾಮ್ರಾದಲ್ಲಿ ಶೂಟ್ ಆಗಿದೆ, ಫ್ರಂಟ್ ಕ್ಯಾಮ್ರಾದಲ್ಲಿ ಶೂಟ್ ಆಗಿಲ್ಲ. ಯಾಕಂದ್ರೆ ನನ್ಗೆ ಒಳಗಡೆಯಿಂದ ನನ್ಗೆ ಆ ಸ್ಕ್ರೀನ್ ಕಾಣಿಸ್ತಾ ಇಲ್ಲ, ಬಟ್ ಸೌಂಡ್ ಬರುತ್ತೆ. ಇವಾಗ ನಮ್ಗೆ ರೆಕಾರ್ಡಿಂಗ್ ನಾವು ಪ್ರೆಸ್ ಮಾಡ್ತೀವಿ ಅಲ್ವಾ, ಆವಾಗ ಒಂದು ಸೌಂಡ್ ಬರುತ್ತೆ, ಟನ್ ಅಂತ. ರೆಕಾರ್ಡಿಂಗ್ ಆಫ್ ಮಾಡುವಾಗ್ಲೂ ಒಂದು ಡಿಫ್ರೆಂಟ್ ಸೌಂಡ್, ಅದು ಗೊತ್ತಾಗುತ್ತೆ. ಈ ಯಾವ ಸ್ಕ್ರೀನ್ ಅಲ್ಲಿ ಶೂಟ್ ಮಾಡ್ತಾ ಇದೆಯಾ ಅಂತ ನಾನು ನೋಡ್ತಾನೆ ಇರ್ತೀನಿ. ಅದ್ ಹೆಂಗ್ ನೋಡ್ಬೇಕು ಅಂದ್ರೆ, ಹೆಲ್ಮೆಟ್ ನ ರಿಮೂವ್ ಮಾಡಿ ನೋಡ್ಬೇಕು. ನಾನು ಆ ರೈಡ್ ಹೋಗ್ ಬಂದು ನನ್ ತುಂಬಾ ಬೇಜಾರಾಗೋಯ್ತು. ಫೂಟೇಜೇ ಇಲ್ಲ. ಫೂಟೇಜ್ ಏನಂದ್ರೆ ಹೆಲ್ಮೆಟ್ ನ ಶೂಟ್ ಮಾಡಿದ್ ನಾನು ಹಾಕ್ತೀನಿ ನೋಡಿ, ಇದೇ ಫೂಟೇಜ್. ಇದೇ ಕ್ಯಾಮ್ರಾನ ನಾ ಸೆಕೆಂಡ್ ಹೆಲ್ಮೆಟ್ ಗೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ, ಅದ್ರಲ್ಲಿ ನೋಡಿ, ನೀವು ನೋಡಿ ಅಂತೆ. ಇವಾಗ ನಾನ್ ಈ ಹೆಲ್ಮೆಟ್ ವೇರ್ ಮಾಡಿದ್ರು ನನ್ಗೆ ಈ ಸ್ಕ್ರೀನ್ ಡೈರೆಕ್ಟ್ ಆಗಿ ಕಾಣಿಸ್ತಿದೆ. ನನ್ಗೆ ಇದ್ರಲ್ಲಿ ನೋಡ್ಬೋದು ಯಾವ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಾ ಇದೆ, ಫ್ರಂಟ್ ಕ್ಯಾಮ್ರಾನ ಬ್ಯಾಕ್ ಕ್ಯಾಮ್ರಾನ ಅಂತ. ಅಂಡ್ ಇದು ಈ ಹೆಲ್ಮೆಟ್ ಪರ್ಚೇಸ್ ಮಾಡಿ 3.5 ಇಯರ್ಸ್ ಆಯ್ತು. 3.5 ಇಯರ್ಸ್ ಆಯ್ತು, ಏನು ಇಶ್ಯೂ ಕೊಟ್ಟಿಲ್ಲ. ಏನ್ ಗೊತ್ತಾ, ಇದಕ್ಕೆ ಯೂಸ್ ಮಾಡಿರುವಂತ ಸ್ಟ್ರಾಪ್ ಯಾವ್ದು ಗೊತ್ತಾ? 150 ರುಪೀಸ್ ಇದು ಸ್ಟ್ರಾಪ್. ಇದು ಚಿನ್ ಮೌಂಟ್ ಸ್ಟ್ರಾಪ್. ಜಸ್ಟ್ 150 ರುಪೀಸ್ ಇದು ಚಿನ್ ಮೌಂಟ್ ಸ್ಟ್ರಾಪ್. ಇದ್ರಲ್ಲಿ ಇರುವಂತದ್ದು 3 ಚಿನ್ ಮೌಂಟ್ಸ್ ಚೇಂಜ್ ಮಾಡಿದೀನಿ. 800, 1200, 1500 ಚಿನ್ ಮೌಂಟ್ಸ್. ಇದಕ್ಕೆ ಯೂಸ್ ಮಾಡುವಂತ ಚಿನ್ ಮೌಂಟ್ಸ್ ಎಲ್ಲ ಇಲ್ವಾ, 3mm ಡಬಲ್ ಟೇಪ್ ಇರುವಂತ ಚಿನ್ ಮೌಂಟ್ಸ್ ಅದೆಲ್ಲ. ಅದೇನಂದ್ರೆ, ಒಂದ್ ತಿಂಗಳು ನೀವು ಈ ಹೆಲ್ಮೆಟ್ ನ ಯೂಸ್ ಮಾಡದೆ ಒಳಗಡೆ ಇಟ್ಬಿಟ್ರೆ, ನೆಕ್ಸ್ಟ್ ಡೇ ಅದನ್ನ ಹೊರಗಡೆ ತೆಗಿವಾಗ ಇಲ್ವಾ, ಆ 3mm ಡಬಲ್ ಟೇಪ್ ಎಲ್ಲ ಇಲ್ವಾ, ಲೂಸ್ ಆಗಿರುತ್ತೆ. ಈ ಸ್ಟ್ರಾಪ್ ಇಲ್ವಾ, ನಾ ಯಾವತ್ತು ಹೆಲ್ಮೆಟ್ ಪರ್ಚೇಸ್ ಮಾಡಿದೀನಿ ಅವತ್ತೇ ಹಾಕಿದೀನಿ. ಅವತ್ತು ಹಾಕಿರುವಂತ ಸ್ಟ್ರಾಪ್ ಇವಾಗ್ಲೂ ನಾ ರಿಮೂವ್ ಮಾಡಿಲ್ಲ. ಟಿಲ್ ನೌ 3.5 ಇಯರ್ಸ್ ಆಯ್ತು, ಟಿಲ್ ನೌ ನಾ ರಿಮೂವ್ ಮಾಡಿಲ್ಲ. ಅಂಡ್ ಸ್ಟಿಲ್ ಇಟ್ ಈಸ್ ವರ್ಕಿಂಗ್. ನಾನು ಎಲ್ಲಾ ಟೈಪ್ ಆಫ್ ರೈಡ್ ಈ ಹೆಲ್ಮೆಟ್ ಅಲ್ಲಿ ಮಾಡಿ. ಇದರಲ್ಲಿ ನೋಡಿ, ಭಯ ಇಲ್ಲದೆ ಈ ವೈಸರ್ ನ ಕ್ಲೋಸ್ ಮಾಡ್ಬೋದು, ಓಪನ್ ಮಾಡ್ಬೋದು, ಅಷ್ಟು ಗ್ಯಾಪ್ ಇದೆ. ದಿಸ್ ಇಸ್ ಬಿಕಾಸ್ ಆಫ್ ದ ಅಡ್ವಾಂಟೇಜ್ ಆಫ್ ಸ್ಟ್ರಾಪ್ಡ್ ಚಿನ್ ಮೌಂಟ್ಸ್. ಇವಾಗ ನಿಮ್ಗೆ ಹೇಳ್ಬೋದು, ಮತ್ತೆ ಅದಕ್ಕೆ ಯಾಕೆ ಶೋಕಿ ಮಾಡ್ತಿದ್ಯಾ, ಅದಕ್ಕೂ ಸ್ಟ್ರಾಪ್ಡ್ ಚಿನ್ ಮೌಂಟ್ಸ್ ಹಾಕ್ಬೋದಲ್ವಾ ಅಂತ. ಪ್ರಾಬ್ಲಮ್ ಇದೆ, ಹೇಳ್ತೀನಿ.
ಸೊ ಇದಕ್ಕೆ ಸ್ಟ್ರಾಪ್ಡ್ ಚಿನ್ ಮೌಂಟ್ ಹಾಕಕ್ ಆಗಲ್ಲ. ವೈ? ಬಿಕಾಸ್ ಇದ್ರಲ್ಲಿ ಒಂದು ಲೇಯರ್ ಕೊಟ್ಟಿದ್ದಾರೆ ಇಲ್ಲಿ, ಯಾವುದೇ ನೀರು ಒಳಗಡೆ ಹೋಗ್ಬಾರ್ದು ಅಂತ ವೆನ್ ವೈಸರ್ ಕ್ಲೋಸ್ ಮಾಡಿದಾಗ. ಸೊ ಇದೊಂದು ಲಬ್ಬರ್ ಲೇಯರ್. ಓಕೆ, ನೋಡ್ಬೋದು ಇಲ್ಲಿ. ಸೊ ಈ ಸ್ಟ್ರಾಪ್ಡ್ ಚಿನ್ ಮೌಂಟ್ಸ್ ನ ಹಾಕುವಾಗ ಈ ಲೇಯರ್ ಹಿಂಗೆ ಬೆಂಡ್ ಆಗುತ್ತೆ, ಇದು ಬೆಂಡ್ ಆಗುತ್ತೆ. ಓಕೆ, ಸೊ ಈ ಸ್ಟ್ರಾಪ್ಡ್ ಚಿನ್ ಮೌಂಟ್ಸ್ ಇದಕ್ಕೆ ಹಾಕಕ್ಕಾಗಲ್ಲ, ಯಾಕಂದ್ರೆ ಇಲ್ಲೊಂದು ಲೇಯರ್ ಕೊಟ್ಟಿದ್ದಾರೆ, ಯಾಕಂದ್ರೆ ಈ ಮಳೆ ನೀರು ಒಳಗಡೆ ಹೋಗ್ಬಾರ್ದು ಅಂತ. ಅಂಡ್ ಆಲ್ಸೋ ಇದು ಹಿಂಗೆ ಕ್ಲೋಸ್ ಆಗ್ಬೇಕು ಪ್ರಾಪರ್ ಅಲ್ಲಿ. ವೈಸರ್ ಕ್ಲೋಸ್ ಆಗಿಲ್ಲ ಅಂದ್ರೆ ನೀರೆಲ್ಲ ಒಳಗಡೆ ಬರುತ್ತೆ. ಈ ಸ್ಟ್ರಾಪ್ಡ್ ಚಿನ್ ಮೌಂಟ್ಸ್ ಅಲ್ಲಿ ಎಲ್ಲ ವೈಸರ್ ಪ್ರಾಪರ್ ಆಗಿ ಕ್ಲೋಸ್ ಆಗಲ್ಲ ಇಂಥ ಹೆಲ್ಮೆಟ್ಗೆ. ಓಕೆ, ಬಿಕಾಸ್ ಇದು ಹಿಂಗೆ ಬೆಂಡ್ ಆಗ್ಬೇಕು, ಇಲ್ಲಿಂದ ಇಲ್ಲಿ ಮೇಲ್ಗಡೆಯಿಂದ ಸ್ಟ್ರಾಪ್ ಬರುತ್ತೆ, ಅದೊಂದು ಪ್ರಾಬ್ಲಮ್. ಅದಕ್ಕೆ ಎಲ್ರು ಡಬಲ್ ಟೇಪ್ ಇರುವಂತ ಚಿನ್ ಮೌಂಟ್ಸ್ ನ ಯೂಸ್ ಮಾಡ್ತಾರೆ. ಸೊ ಈ ಹೆಲ್ಮೆಟ್ ಅಲ್ಲಿ ನಂಗೆ ರೈಡ್ ಮಾಡಕ್ ತುಂಬಾ ಇಷ್ಟ ಆಗುತ್ತೆ. ಸೊ ಕುಶನಿಂಗ್ ಎಲ್ಲ ಚೆನ್ನಾಗಿರುತ್ತೆ, ಕಂಫರ್ಟೇಬಲ್ ಚೆನ್ನಾಗಿದೆ. ಅಂಡ್ ಆಲ್ಸೋ ಈ ಪಿನ್ ಲಾಕ್ ಸಿಸ್ಟಮ್ ಇದೆ. ಸೊ ನನ್ಗಿವಾಗ ಇದಕ್ಕೆ ಯಾವ ತರದ ಚಿನ್ ಮೌಂಟ್ ಯೂಸ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೋಡಿ, ಈ ಕ್ಯಾಮ್ರಾ ಎಷ್ಟು ದೊಡ್ಡದಾಗಿದೆ ನೋಡಿ, ಇಷ್ಟು ಬಿಗ್ ಸೈಜ್ ಇದ್ರೂನು ಈ ಹೆಲ್ಮೆಟ್ ಗೆ ಅಟ್ಯಾಚ್ ಮಾಡಿದ್ರೆ ಸ್ಕ್ರೀನೇ ಕಾಣಿಸಲ್ಲ. ಹಾಗಾದ್ರೆ ನೀವು ಥಿಂಕ್ ಮಾಡಿ, ಆಕ್ಷನ್ ಕ್ಯಾಮ್ರಾಸ್ ಎಲ್ಲ ಯೂಸ್ ಮಾಡ್ತಾರಲ್ಲ, ಗೋಪ್ರೋ, ಆಕ್ಷನ್ 4, ಆಕ್ಷನ್ 5 DJ ಅವ್ರದೆಲ್ಲ, ಅದು ಇಲ್ಲಿ ಕೆಳಗಡೆ ಬರುತ್ತೆ ಇಲ್ಲಿ. ಅದ್ರಲ್ಲಿ ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ, ಅದ್ರಲ್ಲಿ ಒಂದೇ ಕ್ಯಾಮ್ರಾ ಲೆನ್ಸ್ ಇರೋದು. ಸೊ ಹೆಂಗ್ ಕ್ಲಿಕ್ ಮಾಡಿದ್ರು ನೀವು ರೆಕಾರ್ಡ್ ಆಪ್ಷನ್, ಫ್ರಂಟ್ ಕ್ಯಾಮ್ರಾದಲ್ಲೇ ರೆಕಾರ್ಡ್ ಆಗುತ್ತೆ, ಫ್ರಂಟ್ ಕ್ಯಾಮ್ರಾ ಮಾತ್ರ ಇರೋದು, ಇದ್ರಲ್ಲೇ ಕಷ್ಟ. ಸೊ ಆಪ್ಷನ್ಸ್ ಜಾಸ್ತಿ ಇದ್ರೇನೆ ಪ್ರಾಬ್ಲಮ್ ಅಂತ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಷ್ಟು ದೊಡ್ಡ ಕ್ಯಾಮ್ರಾ ಇದಕ್ಕೆ ಅಟ್ಯಾಚ್ ಮಾಡಿದ್ರು ಸ್ಕ್ರೀನ್ ಕಾಣಿಸ್ತಾ ಇಲ್ಲ ಒಳಗಡೆಯಿಂದ ನನ್ಗೆ. ನೀವು ಒಂದ್ ವೇಳೆ 360 ಕ್ಯಾಮ್ರಾ ಯೂಸ್ ಮಾಡ್ತಿದ್ರೆ, ಆರ್ ಎಲ್ಸ್ 360 ಅಲ್ಲ, ನೀವ್ ಇಂಥ ಹೆಲ್ಮೆಟ್ ಯೂಸ್ ಮಾಡ್ತಿದ್ರು ನೀವ್ ಯಾವ ತರದ್ದು ಚಿನ್ ಮೌಂಟ್ಸ್ ಯೂಸ್ ಮಾಡ್ತಾ ಇದ್ದೀರಾ, ಯಾವ ಹೆಲ್ಮೆಟ್ ಯೂಸ್ ಮಾಡ್ತಾ ಇದ್ದೀರಾ, ಅಂಡ್ ಕ್ಯಾಮ್ರಾ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಇದಕ್ಕೆ ಏನಾದ್ರೂ ಸೊಲ್ಯೂಷನ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ. ನಂಗೆ ಸಾಕಾಗೋಯ್ತು, ನಾನು ತುಂಬಾ ಇಶ್ಯೂ ಫೇಸ್ ಮಾಡಿದ್ದೀನಿ. ಬಟ್ ಇದು ನೋಡಿ, ಇದು ಚೆನ್ನಾಗಿದೆ. ನಮ್ಗೆ ಹೆಲ್ಮೆಟ್ ಇನ್ಸೈಡ್ ವ್ಯೂ ಇಂದನೇ ನಮ್ಗೆ ಸ್ಕ್ರೀನ್ ನೋಡ್ಬೋದು, ಇದ್ರಲ್ಲಿ ನೋಡಕ್ಕಾಗಲ್ಲ. ನನ್ಗೆ ಸಜೆಷನ್ ಮಾಡಿ. ಅಂಡ್ ಆಲ್ಸೋ ನಿಮ್ ಫ್ರೆಂಡ್ಸ್ ಯಾರಾದ್ರೂ 360 ಕ್ಯಾಮ್ರಾಸ್ ಯೂಸ್ ಮಾಡ್ತಾ ಇದ್ರೆ ಫಾರ್ ವ್ಲಾಗಿಂಗ್, ಮೋಟೋ ವ್ಲಾಗಿಂಗ್, ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಮ್ಯಾಟರ್ ಏನ್ ಗೊತ್ತಾ, ಯಾವಾಗ್ಲೂ ನಾ ರೆಕಾರ್ಡ್ ಬಟನ್ ಕ್ಲಿಕ್ ಮಾಡಿದಾಗ ನನ್ಗೆ ಗೊತ್ತಿಲ್ಲ ಅದು ಯಾವ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಾ ಇದೆ ಅಂತ. ನಾನು ಒಂದು ಅಂದಾಜಲ್ಲಿ ರೆಕಾರ್ಡ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ ಅಂದ್ರೆ ಈ ಹೆವಿ ಇರುವಂತ ಬೈಕ್ ನ ನ್ಯೂಟ್ರಲ್ ಫೈಂಡ್ ಔಟ್ ಮಾಡಿ ಸೈಡ್ಗೆ ಹಾಕಿ ಅದನ್ನ ನಿಲ್ಸಿ ಈ ಹೆಲ್ಮೆಟ್ ನ ರಿಮೂವ್ ಮಾಡಿ ಆಮೇಲೆ ಹಿಂಗ್ ನೋಡಿ, ಅದಲ್ಲದೆ ಇದಿರುತ್ತೆ ಏನು ಸ್ಕಲ್ ಕ್ಯಾಪ್ ಇರುತ್ತೆ, ಅದೆಲ್ಲ ಕರೆಕ್ಟ್ ಆಗಿ ಹಾಕಿ ಮತ್ತೆ ಹಿಂಗೆ ಹೆಲ್ಮೆಟ್ ನ ಹಾಕುವಷ್ಟ್ರಲ್ಲಿ ಸೀರಿಯಸ್ಲಿ ರೈಡೇ ಬೇಡ ಅನ್ಸುತ್ತೆ. ಅಷ್ಟು ಕಷ್ಟ ಆಗುತ್ತೆ. ಸೊ ಗೈಸ್, ಪ್ಲೀಸ್ ಹೆಲ್ಪ್ ಮೀ to find out the best chin mounts for Insta 360 and ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಸೊ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಅವ್ರ ಜೊತೆ ಏನಾದ್ರೂ ಅಡ್ವೈಸ್ ಇರ್ಬೋದು, ಏನಾದ್ರೂ ಸೊಲ್ಯೂಷನ್ ಇರ್ಬೋದು, ಹೇಳಿ, ನಾ ಅದನ್ನು ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್. ದಿಸ್ ಇಸ್ ಚಮ್ಮಿ.